ನಮಸ್ಕಾರ ಎಲ್ಲರಿಗೂ ಶುಭೋದಯ. ನಾನಿವತ್ತು ಬಂದಿರೋದು ನಿಮ್ಗೊಂದು ಒಳ್ಳೆ ಫಾಲ್ಸ್ ತೋರಿಸೋಣ ಅಂತ. ಬನ್ನಿ ಹೋಗೋಣ. ಇವು ನೆಕ್ಕೊಳ್ಳಿ. ನಾವು ಬಂದಿದ್ದೀವಿ ಆಲ್ಮೋಸ್ಟು ಇನ್ನು 900 ಮೀಟ್ರ್ ಅಷ್ಟೇ ಇರೋದು. ನೋಡ್ಬೋದು ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ನೀವು. ಇಲ್ಲಿಗೆ ಬಂದಮೇಲೆ ಹಿಂಗೆ ಫಾಲ್ಸಿಗೆ ಹೋಗೋ ರೂಟು ನಾನು ನಿಮಗೆ ತೋರಿಸ್ತೀನಿ. ನೀರಿನ ಸೌಂಡ್ ಇವಾಗ ಸ್ವಲ್ಪ ಕೇಳಿಸ್ತಾ ಇದೆ. ಎಲ್ಲೂ ವೇಸ್ಟ್ ಆಗ್ಬಿಟ್ಟು ಫಾಲ್ಸ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಫಾಲ್ಸ್. ನಮ್ಮ ಹುಡ್ಗ ಹೋಗ್ತಾನಲ್ಲ ನೋಡಿ, ಮಿನಿ ಫಾಲ್ಸ್ ಅಲ್ಲ, ಇದೇ ಫಾಲ್ಸು. ಇನ್ನೇನು ದೊಡ್ಡದಲ್ಲ ಐತಪ್ಪ? ಇಲ್ಲ ಕಣ, ಇದೆ ಕೊಳೆ. ಇಲ್ಲಪ್ಪ, ಇದೆ. ನೀವೆಲ್ಲಿ ಸ್ಟಾರ್ಟ್ ಆಗ್ಯಾವ ಅಂತ ನೋಡ್ಬೇಕಲ್ಲ. ನಡಕ್ಬಾಡಲ್ಲ ಯಾವುದು ಹೊಸ ಇಲ್ಲೇನು ನೋಡ್ತಾ ಇದ್ದೀರಾ? ಫುಲ್ಲು ಈ ಜಾಗ ಬರ್ತಾ ಇದ್ದರೆ ಎಲ್ಲ ಫ್ರೆಂಡ್ಸ್ ಜೊತೆ ಬನ್ನಿ. ಹಾಗೆ ಸ್ವಲ್ಪ ಬೆಳಗ್ಗೆನೇ ಬಿಡ್ರಿ ಇಲ್ಲಿಗೆ. ಬೆಳಗ್ಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಫಾಗೆಲ್ಲ ಇರುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಏನೂ ಕಾಣಿಸ್ತಾ ಇಲ್ಲ. ಆದರೆ ವ್ಯೂಸ್ ಚೆನ್ನಾಗಿದೆ. ಇನ್ನೂ ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ನನ್ನ ವಿಡಿಯೋ ನೋಡೋ ಎಲ್ಲರೂ, ಹಾಗೂ ನನಗೆ ಸಪೋರ್ಟ್ ಮಾಡಿ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಏನಪ್ಪ ಅಂದರೆ ಇಲ್ಲಿ ಟ್ರೆಕ್ಕಿಂಗು ಸಿಗುತ್ತೆ, ಮಿನಿ ಟ್ರೆಕ್ಕಿಂಗ್. ನಾನು ಹೋದ್ಸತಿ ವಿಡಿಯೋಲಿ ತೋರಿಸಿದ್ನಲ್ಲ, ಅದಕ್ಕಿಂತ ಚಿಕ್ಕ ಟ್ರೆಕ್ಕಿಂಗ್ ಇದು. ಯಾರಿಗೆಲ್ಲ ದೊಡ್ಡ ಟ್ರಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿರೋ ಇಲ್ಲಿಗೆ ಬನ್ನಿ. ಈ ಕಡೆ ನೋಡ್ಬೋದು ಫಾಗು ಕಾಣಿಸ್ತಿದೆ ಲೈಟಾಗಿ, ಜಾಸ್ತಿ ಕಾಣಿಸ್ತಾ ಇಲ್ಲ. ಈ ಫೋನಲ್ಲಿ ಕಾಣಿಸೋದಿಲ್ಲ ಅಷ್ಟೊಂದು. ನಾವು ಬಂದಾಗ ಅಷ್ಟೊಂದು ಫಾಗ್ ಕಾಣಿಸಿಲ್ಲ, ಇವಾಗ ಬರ್ತಾಯಿದೆ. ಎಲ್ಲ ಕಡೆನೂ ಅಷ್ಟೇ, ನಾವು ಲೇಟಾಗಿ ಬಂದ್ವಿ ನಾವೇ ಅಂದ್ಕೊತೀವಿ, ಆದರೆ ಇವಾಗ ಬರ್ತಾಯಿದೆ. ನೀವು ನೋಡ್ಬೋದು. ಯಪ್ಪು ಬೀಳಲ್ಲ ಕೋಳಿ, ಅಷ್ಟು ಈಸಿಯಾಗಿ ಬೀಳಲ್ಲ. ನೋಡ್ಬೋದು ಇಷ್ಟು ಚೆನ್ನಾಗಿದೆ. ಫಾಗೆಲ್ಲ ಬರ್ತಾಯಿದೆ. ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ತು. ಇಲ್ಲೇ ಇರೋ ಒಬ್ಬ ಅಣ್ಣ ಹೇಳಿದ್ರು, ಇಲ್ಲಿ ಆನೆಗಳಿವೆ ಅಂತೆ ಈ ಕಾಡಲ್ಲಿ. ಇಲ್ಲಿ ತೆಳಗಡೆ ಹೋದರೆ ನೀರಿದೆ. ಆ ನೀರು ಕುಡಿಯೋಕ್ಕೆ ಅಂತ ಆನೆ ಇಲ್ಲಿವರೆಗೂ ಬರುತ್ತಂತೆ. ಇದು ಫುಲ್ಲು ಫಾರೆಸ್ಟು. ಆನೆ ಒಂದೇ ಹೇಳಿರೋದ್ರು, ಬೇರೆ ಯಾವ ಪ್ರಾಣಿನೂ ಹೇಳಿಲ್ಲ ನಮಗೆ. ಬಂದಾಗ ಸ್ವಲ್ಪ ಹುಷಾರಾಗಿರಿ. ಈ ಕಾಡು ದಾಟ್ಕೊಂಡು ಇವಾಗ ಎಲ್ಗಪ್ಪ ಹೋಗ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಶಿವ ದೇವಸ್ಥಾನ. ಮತ್ತು ಬಂದಿದ್ದೀವಿ ಫಾಲ್ಸ್ ನೋಡಿ. ಇದೆಲ್ಲ ದೇವಸ್ಥಾನ, ಇದು ದೇವಸ್ಥಾನ, ಇದೇ ದೇವಸ್ಥಾನ ಶಿವದು. ಫಾಲ್ಸ್ ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ. ದೇವಸ್ಥಾನ ನೋಡ್ಬೋದು ನೀವು. ಒಂದಿನ ಟ್ರಿಪ್ಗಂತೂ ತುಂಬ ಚೆನ್ನಾಗಿದೆ. ಇದು ಬಂದು ನೋಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ. ನೆನ್ನೆದಿದು ನೋಡ್ತಾ ಇದ್ದೀರಲ್ಲ, ಶಿವಲಿಂಗ. ಇದು ಭಯ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಫಾಲ್ಸ್ ಮುಂದ್ಗಡೆನೇ ಇದೆ. ನೋಡ್ಬೋದು ನೀವು. ಈಗ ಫಾಲ್ಸ್ ತೋರಿಸ್ತೀನಿ ನೋಡಿ. ಈ ದೇವಸ್ಥಾನ ನೋಡ್ತಾ ಇದ್ರೆ ತುಂಬ ಹಳೆಯ ದೇವಸ್ಥಾನ ಅಂತ ಅನಿಸ್ತಾ ಇದೆ. ಮುಂಗಿಸಿ ಬೇರೆ ಅಲ್ಲೇ ಇದೆ, ಎಲ್ಲೂ ಹೋಗ್ತಾನೆ ಇಲ್ಲ ಅದು. ಈ ಜಾಗದ ವಿಶೇಷ ಇಷ್ಟೇ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.